ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಐ ಥಿಂಕ್ ಇದು ನನ್ನ ಸೆಕೆಂಡ್ ಚಾನಲ್ನಲ್ಲಿ ಇದು ಫೇಸ್ ಟು ಫೇಸ್ ಮಾಡ್ತಾ ಇರುವಂಥ ಒಂದು ಫಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಹಿಂದಿನ ಚಾನಲಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಆಯಿತು, ವಾಚ್ ಅವರ್ಸ್ ಆದಾಗದೇ ಆಟೋಮೆಟಿಕ್ ಕಮ್ಮಿ ಆಗ್ತಾ ಬಂತು. ಇದೆಲ್ಲ ಆಗ್ತಿರೋದ್ರಿಂದ ಇಟ್ಸ್ ನಾಟ್ ಯೂಸ್ ಅಂತ ಹೇಳಿ ಆ ಚಾನಲ್ನ ಅಲ್ಲೇ ಸ್ಟಾಪ್ ಮಾಡಿ ಈಗ ಸೆಕೆಂಡ್ ಚಾನಲ್ನ ಓಪನ್ ಮಾಡಿದ್ದೀನಿ. ಗೊತ್ತಿಲ್ಲ, ಐ ಹೋಪ್ ಚೆನ್ನಾಗಿ ಹೋಗುತ್ತೆ, ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ ಹೇಳಿ. ಇನ್ನು ನನ್ನ ಫಸ್ಟ್ ಚಾನಲ್ನಲ್ಲಿ ನನಗೆ ಏನು ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ, ನಾನು ಮಾಡೋ ತಪ್ಪನ್ನ ನೀವು ಮಾಡಬೇಡಿ ಅಂತಲೇ ಹೇಳ್ತೀನಿ. ನನ್ನ ಫಸ್ಟು ಒಂದು ಚಾನಲ್ನಲ್ಲಿ ನಾನು ಫಸ್ಟು ತಪ್ಪು ಏನಪ್ಪ ಮಾಡಿದ್ದು ಅಂತ ಅಂದರೆ, ಡೈಲಿ ವೀಡಿಯೋಸ್ಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರಲಿಲ್ಲ. ಅಪ್ಲೋಡ್ ಮಾಡಿದ್ರೂ ಏನು ಅಂದರೆ, ಯಾವಾಗ ನಾನು ಸ್ಟ್ರಕ್ ಆಗ್ತಿದ್ದೆ ಅಂದರೆ ನನ್ನ ಮಗಳಿಗೆ ಹುಷಾರಿಲ್ದಾಗ ಈ ಥರ ಇದ್ದಾಗ ಹೇಳಿ ನಾನು ಸ್ಟ್ರಕ್ ಆಗ್ತಾಯಿದ್ದೆ. ಆ ವೀಡಿಯೋಸ್ನ ಮಾಡ್ತಾಯಿರಲಿಲ್ಲ. ನನಗೆ ಅಷ್ಟು ಮೈಂಡು ಫ್ರೀ ಇರ್ತಾ ಇರಲಿಲ್ಲ. ಆವಾಗ ವೀಡಿಯೋಸ್ನ ಮಾಡ್ತಾಯಿರಲಿಲ್ಲ, ಯಾವುದೋ ಒಂದು ವೀಡಿಯೋಸ್ನೂ ಮಾಡ್ತಾಯಿರಲಿಲ್ಲ. ಆ ಒಂದು ತಪ್ಪನ್ನು ಸಹ ನೀವು ಮಾಡ್ಕೊಬಿಡಿ. ಏನನ್ನ ಚಾನಲ್ ಓಪನ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಡೈಲಿ ನನಗನ್ಸೋ ಪ್ರಕಾರ ಶಾರ್ಟ್ಸ್ಗಳನ್ನ ಬೇಗ ಹಾಕಿದರೆ ನಾವು ಜನಗಳಿಗೆ ಬೇಗ ರೀಚ್ ಆಗ್ತೀವಿ. ಇನ್ನು ನೀವು ಲಾಂಗ್ ಲೆಂತಿ ವೀಡಿಯೋಸ್ಗಳನ್ನ ಮತ್ತು ಬ್ಲಾಗ್ಗಳನ್ನ, ಶಾಪಿಂಗು ವೀಡಿಯೋಸ್ಗಳನ್ನ ನೀವು ಯಾವಾಗ ಹಾಕಿದ್ರೂ ಒಂದು 2 days ಡೇ ಬೈ ಡೇ ಒಂದು ಹಾಕಿದ್ರೂ ನಡೆಯುತ್ತೆ. ಬಟ್ ನೀವು ಕಂಪಲ್ಸರಿಯಾಗಿ ಕಾಂಟ್ಯಾಕ್ಟ್ ಇರಬೇಕು. ಜನಗಳು ನೀವು ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾಯಿದ್ರೆ ಪಬ್ಲಿಕ್ಕು ನಿಮ್ಮನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ತಪ್ಪು ಮಾಡಿದೆ ನಾನು. ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇರಲಿಲ್ಲ ನಾನು. 1 week ಸ್ಟ್ರಕ್ ಆಗಿಬಿಡ್ತಾಯಿದ್ದೆ. ಮಗಳಿಗೆ ಹುಷಾರಿಲ್ಲ ಅಂತ ಹೇಳಿದರೆ ಫುಲ್ಲು ಸ್ಟ್ರಕ್ ಆಗ್ತಿದೆ, ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಈ ಥರ ಆಗೋದು. ಹಾಗಾಗಿ ನನಗೆ ಇನ್ನು ಸೆಕೆಂಡ್ ಒಂದು ಏನು ಮಿಸ್ಟೇಕ್ ಆಗಿದ್ದು ಅಂತಂದರೆ, ಶಾರ್ಟ್ಸ್ಗಳನ್ನ ನಾನು ಜಾಸ್ತಿ ಹಾಕ್ತಿಲ್ಲ, ಜಾಸ್ತಿ ಲೆಂತಿ ವೀಡಿಯೋಸ್ಗಳನ್ನೇ ಹಾಕ್ತಾಯಿದ್ದೆ. ಜಾಸ್ತಿ ಸಬ್ಸ್ಕ್ರೈಬರ್ಸ್ಗಿನ್ನ ವಾಚ್ ಅವರ್ಸ್ ಮೇಲೆ ಜಾಸ್ತಿ ಬೇಗ ಮುಗೀಲಿ ಅಂಥೇಳಿ ನಾನು ಲೆಂತಿ ವೀಡಿಯೋಸ್ಗಳನ್ನ ಹಾಕ್ಕೊಂಡು ಹೋದೆ. ಅದು ಸ್ವಲ್ಪ ಜನಕ್ಕೆ ರೀಚ್ ಆಗೋದು ಸ್ವಲ್ಪ ಕಮ್ಮಿ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನನ್ನ ಜೊತೆ ಕೆಲವೊಂದು ಚಾನಲ್ ನೇಮ್ಗಳನ್ನೆಲ್ಲ ಬೇಡ, ನನ್ನ ಜೊತೆ ಚಾನಲ್ ಸ್ಟಾರ್ಟ್ ಮಾಡೋರು ಅಥವಾ ನಾನು ಸಪೋರ್ಟ್ ಮಾಡ್ತೀನಿ, ನೀವು ಸಪೋರ್ಟ್ ಮಾಡಿ ಅಂತ ಮೆಸೇಜ್ಗಳನ್ನ ಹಾಕ್ದವರೆಲ್ಲ ಈಗ ಆಲ್ರೆಡಿ ಪೇಮೆಂಟ್ನ ತೊಗೊತಾ ಇದ್ದಾರೆ. ಒಂದು ಅದರಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಅವರು ಡೈಲಿ ವೀಡಿಯೋಸ್ಗಳನ್ನ ಸಿಕ್ಕಾಪಟ್ಟೆ ಶಾರ್ಟ್ಸ್ಗಳನ್ನ ಹಾಕಿದ್ದಾರೆ, ಶಾರ್ಟ್ಸ್ ವೀಡಿಯೋಗಳನ್ನ ಹಾಕಿದ್ದಾರೆ, ಮತ್ತು ಡೈಲಿ ಕಾಂಟ್ಯಾಕ್ಟಲ್ಲಿ ಇರ್ತಾರೆ, ಮತ್ತು ಯಾವುದೇ ಒಂದು ಕಮೆಂಟ್ ಮಾಡಿದ್ದಕ್ಕೆ ರಿಪ್ಲೈ ಮಾಡ್ತಾರೆ. ಅದೆಲ್ಲ ಅವರು ಚಾನಲ್ ಓಪನ್ ಮಾಡಿ ನೋಡಿದಾಗ ನನಗೆ ಅಂದರೆ ಎಲ್ಲ ನಮಗೆ ಗೊತ್ತಿರೋದಿಲ್ಲ ಅಲ್ವಾ. ನನಗೆ ಗೊತ್ತಿರೋವಷ್ಟು ನನಗೆ ಯೂಟ್ಯೂಬ್ ಅಂದರೆ ನನಗೆ ಫಸ್ಟ್ ಆಫ್ ಆಲ್ ನನಗೇನೂ ಗೊತ್ತಿರಲಿಲ್ಲ. ನಾನೆಲ್ಲ ವೀಡಿಯೋಸ್ಗಳನ್ನ ನೋಡಿ ನಾನಾಗೆ ಎಡಿಟಿಂಗ್ ಮಾಡ್ಕೊಂಡಿರೋದು, ನಾನೇ ಕ್ರಿಯೇಟ್ ಮಾಡ್ಕೊಂಡಿರೋದು, ಮತ್ತು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು, ಪ್ರತಿಯೊಂದು ನಾನು ಯಾರ್ದು ಏನೂ ಹೆಲ್ಪ್ ತೊಗೊಂಡೇ ನಾನೇ ಓನಾಗಿ ಕಲ್ತ್ಕೊಂಡು ಮಾಡ್ತಾ ಇರೋದು. ಇದೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಪ್ರೌಡ್ ಫೀಲ್ ಇದೆ ನನಗೂ. ಇನ್ನು ನೆಕ್ಸ್ಟ್ ಬಂದು ಈ ಒಂದು ಮಿಸ್ಟೇಕನ್ನು ಸಹ ಮಾಡಬೇಡಿ. ಏನೇ ಕಮೆಂಟ್ಸ್ ಬಂದರೂ ಅಥವಾ ಏನೇ ಒಂದು ಡೌಟ್ ಬಂದರೂ ನೀವು ವೀಡಿಯೋಸ್ಗಳನ್ನ ಹಾಕಿದಾಗ ಯಾರಾದ್ರೂ ಅದು ಕ್ವಶನ್ ಆಗಿರ್ಬೋದು, ಏನನ್ನ ಎಂಕರೇಜ್ ಮಾಡ್ತಿದ್ದಾರೆ ಅದಕ್ಕೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಇದೊಂದು ತಪ್ಪನ್ನ ನಾನು ಮಾಡ್ಕೊಳ್ಳಿ. ಫಸ್ಟ್ನೇದು, ನಾನು ಡೈಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇಲ್ಲ. ಸೆಕೆಂಡ್ ಒಂದು, ರಿಪ್ಲೈ ಜಾಸ್ತಿ ಮಾಡ್ತಾ ಇಲ್ಲ ಯಾರಿಗೂ. ಯಾವಾಗಲೂ ನಾನು ಯಾವಾಗ ನೋಡ್ತೀನೋ ಆವಾಗಲೇ ರಿಪ್ಲೈ ಮಾಡ್ತಾಯಿದ್ದೆ. ಬಟ್ ನೀವು ಯೂಟ್ಯೂಬ್ ಓಪನ್ ಮಾಡಿರ್ತೀರಾ ಅಂತ ಅಂದರೆ ಕಾಂಟ್ಯಾಕ್ಟ್ ಜಾಸ್ತಿ ಇರಬೇಕು. ಇನ್ನು ನೆಕ್ಸ್ಟ್ ಬಂದು ಒಳ್ಳೊಳ್ಳೆ ಕಂಟೆಂಟ್ ಕೊಟ್ಟರೆ ಜನಗಳಿಗೆ ಬೇಗ ರೀಚ್ ಆಗ್ತಾರೆ. ನನ್ನ ಒಂದು ವೀಡಿಯೋಸು 25K ಒಂದು ವೀಡಿಯೋಸು ಅದರಲ್ಲಿ ಓಡಿತ್ತು. ಆ ಒಂದು ವೀಡಿಯೋಸಲ್ಲೇ 300+ ಸಬ್ಸ್ಕ್ರೈಬರ್ಸ್ ಹಾಕಿದ್ರು. 150 ಮೇಲೆ ಆ ಚಾನಲ್ನಲ್ಲಿ ನಾನು ವೀಡಿಯೋಸ್ಗಳನ್ನ ಹಾಕಿದ್ರೂ ಸಹ ಒಂದೇ ವೀಡಿಯೋದಲ್ಲಿ 300+ ವೀಡಿಯೋಸ್ನ ಹಾಕಿದ್ರು. ಅದೊಂದು ಪಾಯಿಂಟ್ಸ್ನ ನಾವು ನೆನಪಲ್ಲಿ ಇಟ್ಕೋಬೋದು. ಜನಗಳಿಗೆ ಏನು ಅವರು ಲೈವಾಗಿ ನೋಡೋದಕ್ಕೆ ಇಷ್ಟಪಡ್ತಾರೆ, ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿ ಅವರು ನೋಡೋದಕ್ಕೆ, ಇವರು ನಿಜ ಹೇಳ್ತಿದ್ದಾರಾ ಸುಳ್ಳು ಹೇಳ್ತಿದ್ದಾರಾ, ಮತ್ತು ನಮ್ಮ ಮಾತಲ್ಲಿ ಕಾನ್ಫಿಡೆನ್ಸ್ ನೋಡೋದಕ್ಕೆ ಇಷ್ಟಪಡ್ತಾರೆ. ಅದು ನೋಡಿ ಜನಗಳು ಇಷ್ಟ ಆಗೋ ಥರ ಚಾನ್ಸ್ ಇರುತ್ತೆ. ಇದೊಂದು ನೀವು ಫಾಲೋನ ಮಾಡ್ಬೋದು. ಮತ್ತು ಥಂಬ್ನೇಲ್ ಬೇರೆ ಇದು ವೀಡಿಯೋಸ್ಗಳನ್ನ ಬೇರೆ ಹಾಕ್ಬೋದು. ಅವೆಲ್ಲ ಮಾಡಿದ್ರೆ
ಅಷ್ಟು ಜನಗಳಿಗೆ ರೀಚ್ ಆಗಲ್ಲ. ಅದೇ ನನ್ನ ಮಗಳು ಹುಷಾರಿಲ್ದಾಗ ಸ್ವಲ್ಪ ಸ್ಟ್ರಕ್ ಆಗಿ ನಾನು ಒನ್ ವೀಕಿಗೆ ಒಂದು ವೀಡಿಯೋ ಹಾಕ್ತಾಯಿದ್ದೆ, 3 ಡೇಸ್ಗೆ ಒಂದು ವೀಡಿಯೋ ಆಗ್ತಿದೆ, ಇಲ್ಲಂದರೆ ಕಂಪಲ್ಸರಿಯಾಗಿ ಡೈಲಿ ಹಾಕ್ತಾಯಿದ್ದೆ, ಈ ಥರ ಆಗ್ತಾಯಿತ್ತು. ಬಟ್ ನಾವು ಫಸ್ಟು ಮಾನಿಟೈಸ್ಗಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಮತ್ತು ವಾಚಬರ್ಸು ಕಂಪ್ಲೀಟ್ ಆಗೋವರೆಗೂ ತುಂಬ ಅಲರ್ಟಾಗಿರಬೇಕು ಯೂಟ್ಯೂಬಲ್ಲಿ ಅಂತಲೇ ಹೇಳ್ಬೋದು. ಈ ಒಂದು ಕಾರಣಕ್ಕೆ ನಾನು ಆ ಯೂಟ್ಯೂಬ್ ಚಾನಲ್ನ ಕ್ಲೋಸ್ ಮಾಡಬೇಕಾಗಿತ್ತು. ಇನ್ನೂ ನನ್ನ ಚಾನಲ್ ಅಥವಾ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು, ನನ್ನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲ ಮೆಮೊರೀಸ್ಗಳನ್ನೆಲ್ಲ ನಾನು ಮತ್ತೆ ಹಾಕಬೇಕು ಅಂತ ಹೇಳಿದ್ರೆ ನಾನು ಮತ್ತೆ ಹಾಕ್ತೀನಿ. ಹಿಂದಿನಲ್ಲಿರುವಂಥ ಚಾನಲಲ್ಲಿರುವಂಥ ಕೆಲವೊಂದು ವೀಡಿಯೋಗಳನ್ನ, ನನ್ನ ಫೇವ್ರೆಟ್ ವೀಡಿಯೋಗಳನ್ನ, ಅದರಲ್ಲೂ ನನ್ನ ಅಣ್ಣನ ಮದುವೆಯಲ್ಲಿ ನಮ್ಮ ಅಕ್ಕೆ ಮನೆಯಲ್ಲಿ ಹೋಗಿದ್ದು, ಮಡ್ಲು ತುಂಬಿದ್ದು ಆಗಿರ್ಬೋದು, ಮಡ್ಲಕ್ಕಿ ಹಾಕಿದ್ದಾಗಿರ್ಬೋದು, ಮತ್ತು ಸ್ಯಾರಿ ಶಾಪಿಂಗ್ ಮಾಡಿರೋದಾಗಿರ್ಬೋದು ಚಿಕ್ಕಪೇಟೆ, ಅದೆಲ್ಲ ತುಂಬ ವ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು, ಕಮೆಂಟ್ಸ್ಗಳೆಲ್ಲ ಚೆನ್ನಾಗಿ ಬಂದಿತ್ತು. ಇನ್ನೇನು ವೀಡಿಯೋಸ್ಗಳು ಚೆನ್ನಾಗಿ ಹೋಗ್ತಾಯಿದೆ, ಕಮೆಂಟ್ಸ್ ಬರ್ತಾಯಿದೆ ಅನ್ನೋ ಟೈಮಲ್ಲಿ ನಂಗೆ ಈ ಥರ ಆಯಿತು. ಸಿಕ್ಕಾಪಟ್ಟೆ ಬೇಜಾರಾಯಿತು. ಅಂದ್ಕೊಂಡೆ ಇನ್ನೂ ಜಾಸ್ತಿ ಚಾನಲಲ್ಲಿ ವೀಡಿಯೋಸ್ಗಳನ್ನ ಹಾಕಿ ಇನ್ನೂ ಎಫರ್ಟ್ ಹಾಕಿ ಮಾಡಿಬಿಟ್ಟು ಮುಂದೆ ಹೀಗಾಗಿದ್ದರೆ ಏನು ಮಾಡಬೇಕಾಯ್ತು, ಈಗಲೇ ಸ್ಟಾಪ್ ಮಾಡೋಣ ಅಂತ ಹೇಳಿ ಅಲ್ಲಿಂದ ಒಂದು 2 ವೀಕ್ಸ್ 3 ವೀಕ್ಸ್ ಬ್ರೇಕ್ ತೊಗೊಂಡು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಈ ಚಾನಲ್ ಹೇಗಾಗುತ್ತೆ ಅಂತೇಳಿ. ಐ ಹೋಪ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊತೀನಿ. ಈ ಒಂದು ಕೆಲವೊಂದು ಮಿಸ್ಟೇಕ್ಗಳನ್ನ ಮಾಡಬೇಡಿ. ಕಾಂಟ್ಯಾಕ್ಟಲ್ಲಿರಿ ಯಾವಾಗ್ಲೂ. ಅವ್ರು ಏನೇ ಒಂದು ಕ್ವಶನ್ ಕೇಳಿದ್ರು, ಡೌಟ್ ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡೋದಕ್ಕೆ ರೆಡಿ ಇರಬೇಕು. ಇದರಲ್ಲಿ ನಾವೇನು ಏನು ಅಂದರೆ ನಾವು ಬೆಳೀತಿರೋದೇ ಅವರಿಂದ. ಅವರು ಏನು ಹೇಳ್ತಾರೆ ಅಥವಾ ಏನು ಸಜೆಸ್ಟ್ ಮಾಡ್ತಾರೆ ಅದನ್ನು ಕೇಳೋ ಒಂದು ತಾಳ್ಮೆ ಅನ್ನೋದು, ಪೇಷನ್ಸ್ ಅನ್ನೋದು ತುಂಬ ಇರಬೇಕು ಅಂತ ಅನಿಸುತ್ತೆ. ನೋಡೋಣ ನಾನು ಆ ಒಂದು ಚಾನಲಲ್ಲಿ ಏನು ಮಿಸ್ಟೇಕ್ ಮಾಡಿದೆ ಆಗಿದೆ ಆ ಥರ ಚಾನಲು ಅಂತ ಹೇಳಿ ನಾನು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಿಕ್ಕಾಪಟ್ಟೆ ಬೇಜಾರಾಯಿತು, ಸಿಕ್ಕಾಪಟ್ಟೆ ಫೀಲಿಂಗ್ಸ್ ಇತ್ತು ಆ ಚಾನಲ್ ಮೇಲೆ. ಫಸ್ಟು ಎಲ್ಲರೂ ವಾಟ್ಸಪ್ ಓಪನ್ ಮಾಡಿದರೆ ನಾನು ಯೂಟ್ಯೂಬ್ ಓಪನ್ ಮಾಡ್ತಿದ್ದೆ, ಆ ಥರ ಕನೆಕ್ಟಿಂಗ್ ಜಾಸ್ತಿ ಇತ್ತು. ಬಟ್ ಸಿಕ್ಕಾಪಟ್ಟೆ ಬೇಜಾರಾಯಿತು. ನೋಡೋಣ ಏನಾಗುತ್ತೆ ಏನು ಅಂತ. ಇದು ಸ್ಟಾರ್ಟ್ ಮಾಡಿದ್ದೀನಿ. ಯಾರಿಗಂದರೆ ಮುಂಚೆ ಅಂದರೆ ಕೆಲವೊಬ್ಬರಿಗೆ ಹೇಳಿದೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅಂತ, ಕೆಲವೊಬ್ಬರು ತೀರಾ ಪರ್ಸ್ನಲಲ್ಲಿ ಅವ್ರಿಗೆ ಹೇಳಿದೆ. ಈಗ ಯಾವುದೂ ಹೇಳಿಲ್ಲ, ಹಾಗೆ ಗ್ರೋ ಆಗಬೇಕು ಅಂತೇಳಿ ನನಗೆ ತುಂಬ ಇಷ್ಟ. ನೋಡೋಣ ಹೇಗಾಗುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.